ಆ ಮಹಿಳೆಯನ್ನು ಯಾವ ರೀತಿ ಸಾಯಿಸಿದ್ರು ಅಂದರೆ ಮೊದಲು ಕಮೋಡ್ನಲ್ಲಿ ಮುಳುಗಿಸಿ ನಂತರ ಶಾಲಿಂದ ಕತ್ತು ಹಿಸ್ಕಿಕೊಂಡಿದ್ರು. ಅದು ಸಾಲದು ಎಂಬಂತೆ ಆ್ಯಸಿಡ್ ಬೇರೆ ಸುರಿದಿದ್ರು. ಪಾಪ ಆ ಜೀವ ಪ್ರಾಣ ಬಿಡೋ ಟೈಮಲ್ಲಿ ಅದೆಷ್ಟು ನರಳಿ ಬಿಡ್ತೋ ಏನೋ. ಆ ಕೊಲೆಯಿಂದನೇ ಗೊತ್ತಾಗುತ್ತೆ ಆ ಕೊಲೆಗಾರ ಅದೆಂಥ ಕ್ರೂರಿ ಅಂತ. ಮಹಿಳೆ ಗುರ್ತು ಕಾಣಿಸ್ಬಾರ್ದು ಅಂಥೇಳಿ ಆಕೆ ಮೇಲೆ ಆ್ಯಸಿಡ್ಗಳನ್ನು ಒಯ್ದಿದ್ರು. ಆದರೆ ನಿಮಗೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಯಾವುದೇ ವ್ಯಕ್ತಿ ಅವನು ಎಲ್ಲ ಸರ್ವಸ್ವವನ್ನು ನಾಶ ಮಾಡಿದ್ರು ಒಂದು ಸಣ್ಣ ಕುರುಹನ್ನು ಬಿಟ್ಟಿರ್ತಾನೆ. ಅವನು ತಾನು ತಿಳ್ಕೊಂಡಿರ್ತಾನೆ ನಾನು ಯಾವುದೇ ಎಲ್ಲ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿದ್ದೀನಿ ಅಂತ. ಆ ಕೋಣೆಯನ್ನು ಅದೆಷ್ಟೇ ಡೀಟೇಲ್ ಆಗಿ ಸರ್ಚ್ ಮಾಡಿದ್ರೂ ಒಂದೇ ಒಂದು ಕ್ಲೂ ಕೂಡ ಸಿಗಲಿಲ್ಲ. ಆದರೂ ಕೊಲೆಗಾರನನ್ನು ಪತ್ತೆ ಹಚ್ಚಲೇಬೇಕಾಯಿತು. ಯಾಕೆಂದರೆ ಮುಂದೊಂದು ದಿನ ಸಮಾಜಕ್ಕೆ ಕಂಟಕನಾಗೋ ಭಯ ಪೊಲೀಸರನ್ನು ಕಾಡಿಬಿಡ್ತು. ಆದರೆ ಶಿವರಾಮ್ರಂತಹ ದಕ್ಷರು ಇರುವಾಗ ಅದೇನು ಅಸಾಧ್ಯವಾಗಿರಲಿಲ್ಲ. ಅಲ್ಲಿ ಪರಿಶೀಲಿಸಬೇಕಾದ್ರೆ ಎಲ್ಲವನ್ನ ತೆಗೆದುಕೊಂಡು ಹೊರಟೋಗ್ಬಿಟ್ಟಿದ್ರು. ಏನೂ ಇರಲಿಲ್ಲ. ಈಕೆಯ ಬಟ್ಟೆ, ಈಕೆಯ ಉಡುಪು, ಅವರ ಉಡುಪುಗಳು, ಯಾವುದೇ ಒಂದು ಸಣ್ಣ ಕ್ಲೂನೂ ಇರಲಿಲ್ಲ. ನಮಗೆ ಈ ಕೇಸು, ಈ ತನಿಖೆ ಇಲ್ಲಿಗೆ ನಿಂತೋಗ್ಬಿಡ್ತದೆ. ಆದರೂ ನನಗೆ ಎಲ್ಲೋ ಒಂದು ಕ್ಲೂ ಇವನು ಬಿಟ್ಟಿರ್ತಾನೆ. ನನಗದು ಅಪಾರವಾದ ನಂಬಿಕೆ. ಅದು ಯಾವಾಗಲೂ ನಾನು ತನಿಖೆ ಸ್ಥಳಕ್ಕೆ ಹೋದಾಗ ಆ ನಂಬಿಕೆ ಇಟ್ಕೊಂಡೇ ನಾನು ಹೋಗ್ತಾ ಇದ್ದಿದ್ದೆ. ಆವಾಗ ನನಗೂ ಅನ್ನಿಸ್ತು ಇಲ್ಲೇನೋ ಬಿಟ್ಟಿರ್ಬೋದು ಅಂಥೇಳಿ ಆ ಕೊಠಡಿಯನ್ನು ಕೂಲಂಕುಷವಾಗಿ, ಆ ಕೊಠಡಿಯ ಬಾತ್ರೂಮನ್ನು, ಆ ಕೊಠಡಿಯ ಇಂಚಿಂಚು ಜಾಗವನ್ನು ನಾವು ಪರಿಶೀಲಿಸಿದಾಗ ನಮಗೆ ಯಾವುದೇ ಆಕೆಯ ಬಟ್ಟೆ ಆಗಲಿ, ಆ ಕೊಲೆಗಾರರ ಬಟ್ಟೆಗಳಾಗಲಿ ಅಥವಾ ಅವರು ಸಣ್ಣ ವಸ್ತು ಅಲ್ಲಿ ಇರಲಿಲ್ಲ. ಆನಂತರ ನಾವು ಫಿಂಗರ್ ಪ್ರಿಂಟು ಅದನ್ನು ಪ್ರಯತ್ನ ಮಾಡಿದ್ವಿ, ಎಲ್ಲಾದರೂ ಫಿಂಗರ್ ಪ್ರಿಂಟ್ ಇದೆಯಾ ಅಂತ. ಒಂದು ಸಣ್ಣ ಫಿಂಗರ್ ಪ್ರಿಂಟು ಸಿಕ್ಕಲಿಲ್ಲ. ಆನಂತರ ಯಾವುದಾದ್ರು ಡಾಗ್ ಸ್ಕ್ವಾಡ್ ತರಿಸಿದ್ವಿ. ಆ ನಾಯಿ, ಆ ಶ್ವಾನದಳದವ್ರು ಎಲ್ಲಿಗೆ ಹೋಗುತ್ತೆ ಶ್ವಾನ, ಅದರಿಂದ ಏನಾದರೂ ನಮಗೆ ಕ್ಲೂ ಸಿಗ್ಬೋದಾ ಅಂತ ನೋಡಿದ್ವಿ. ಅದು ನಮಗೇನು ಪ್ರಯೋಜನ ಆಗಲಿಲ್ಲ. ಆ ಶವದ ಬಳಿ ಸಾಕ್ಷಿ ಅಂತ ಏನೂ ಇರಲಿಲ್ಲ. ಸಿಕ್ಕ ವಸ್ತುಗಳು ಏನೂ ಉಪಯೋಗಕ್ಕೆ ಬಾರದಾಗಿತ್ತು. ಆ ಹೆಣದ ಮುಖವನ್ನು ಚೆನ್ನಾಗಿ ತೊಳೆದು ಫೋಟೋ ತೆಗೆಸಿದ್ರು. ಆ ಸಮಯದಲ್ಲಿ ಅವರ ದೃಷ್ಟಿ ಆ ಹೆಂಗಸ ಕೈನ ಮೇಲೆ ಬಿತ್ತು. ಅಲ್ಲಿತ್ತು ಆ ಗುರುತು. ಅಲ್ಲಿ ಪರಿಶೀಲಿಸಬೇಕಾದ್ರೆ ನಮಗೆ ಮೊದಲಿಗೆ ನಾವು ಏನು ಮಾಡಿದ್ದು, ಆ ಶವವನ್ನು ಯಥಾಸ್ಥಿತಿಯಲ್ಲಿ ಫೋಟೋ ತೆಗೆದಾಗ ಏನವರು ಆ್ಯಸಿಡ್ ಇದೆಲ್ಲ ಸುರಿದಿದ್ರೋ ಅದು ಸಂಪೂರ್ಣ ಏನು ಬೆಂದಿರಲಿಲ್ಲ. ಅದು ನೀರು ಬಿಟ್ಟಿದ್ದರಿಂದ ನಮಗೆ ಅಲ್ಲಿ ಪರಿಶೀಲನೆ ಮಾಡಿದಾಗ ಆ ಹೆಂಗಸಿನ ಕೈಯಲ್ಲಿ ಒಂದು ಹಚ್ಚೆಯ ಒಂದು ಹೆಸರಿತ್ತು. ಅದು ಬೆಂಗಾಲಿ ಭಾಷೆಯಲ್ಲಿತ್ತು. ಆ ಹುಡುಗಿ ಒಂದು ಸಣ್ಣ ಪ್ರಾಯದ ಹುಡುಗಿ, ಒಂದು 19-20 ಪ್ರಾಯದ ಹುಡುಗಿ ಅವಳು. ಬಂಗಾಲಿಗಳನ್ನ ಮುಖಚರಿಯಲ್ಲಿ ಪತ್ತೆ ಹಚ್ಚೋದು ತುಂಬ ಸುಲಭ. ಆದರೆ ಆ್ಯಸಿಡ್ ಹಾಕಿದ್ರಿಂದ ಆಕೆಯ ಮುಖದ ಸ್ವರೂಪನೇ ಬದಲಾಗಿ ಹೋಗಿತ್ತು. ಆಕೆಯ ಕೈಯಲ್ಲಿದ್ದ ಹಚ್ಚೆ ಮಾತ್ರ ಆಕೆ ಬಂಗಾಲಿ ಹೆಂಗಸು ಅಂತ ಸಾರಿ ಹೇಳ್ತಿತ್ತು. ಆದರೆ ಅದೊಂದು ಸಾಕ್ಷಿಯಿಂದ ಏನು ಮಾಡುವಂತಿರಲಿಲ್ಲ. ಯಾವುದಕ್ಕೂ ಇರಲಿ ಅಂತ ಒಂದು ಸುತ್ತು ಜಾಲಾಡಿದಾಗ ಶಿವರಾಮ್ರವರ ಗಮನ ಆ ವಸ್ತುವಿನ ಮೇಲೆ ಬಿತ್ತು. ಅಲ್ಲಿ ಒಂದು ಕುಡಿಯುವ ನೀರಿನ ಮಿನರಲ್ ವಾಟರ್ನ ಒಂದು ಬಾಟಲ್ ಸಿಕ್ತು ನಮಗೆ. ಮಿನರಲ್ ವಾಟ್ರು ಎಲ್ಲ ಕಡೆ ಇರ್ತದೆ.
ಅಂತ ನಮ್ಮ ಪೊಲೀಸ್ನವರು ಸರ್ ಇದೇನು ಇದನ್ನು ಸೀಸ್ ಮಾಡಿ ಸುಮ್ಮನೆ ನಮಗೊಂದು ತಿರ್ಗಾ ಒಂದು ದಾಖಲೆ, ತಿರ್ಗಾ ಒಂದು ರಿಜಿಸ್ಟರು, ತಿರ್ಗಾ ಇದನ್ನು ಕಾಪಾಡಿಕೊಂಡಿರಬೇಕು, ಇದನ್ನು ಮುತುವರ್ಜಿಯಿಂದ ಇಟ್ಕೋಬೇಕು ಕೇಸ್ ಮುಗಿಯೋ ತನಕ, ಇದನ್ನು ಬೇಡ ಸರ್ ಅವರು. ಆಗ ನನಗನ್ನಿಸ್ತು ಇಲ್ಲ ಇದನ್ನು ನೋಡಿ ಇದನ್ನು ನಾವು ಸೀಸ್ ಮಾಡೋಣ. ಯಾಕೆ ಸೀಸ್ ಮಾಡಬೇಕು ಅಂದರೆ ಇದು ಮಿನರಲ್ ವಾಟರ್ನ ಪ್ಲ್ಯಾಸ್ಟಿಕ್ ಇದರ ಕಂಟೈನರ್ನಲ್ಲಿ ನೀರಿನ ಬಾಟ್ಲು ಅದು ಬೆಂಗಳೂರು ನಗರದಾಗಿರಲಿಲ್ಲ, ಅದು ಮಹಾರಾಷ್ಟ್ರದ ಯವತ್ಮಾಲ್ ಅಂಥೇಳಿ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಜಾಗ ಇದೆ. ಆ ಪ್ರದೇಶದ ಒಂದು ಕಂಪನಿಯ ನೀರಿನ ಬಾಟ್ಲಾಗಿತ್ತು. ಒಬ್ಬ ಪೊಲೀಸ್ ಅಧಿಕಾರಿ ಸೂಪರ್ ಕಾಪ್ ಅಂತ ಕರೆಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದರ ಹಿಂದೆ ತೀಕ್ಷ್ಣತೆ, ಚಾಕಚಕ್ಯತೆ ಇರಲೇಬೇಕು. ಅದು PK ಶಿವರಾಮ್ರವರಲ್ಲಿತ್ತು. ಆ ಬುದ್ಧಿವಂತಿಕೆಯನ್ನ ಇಲ್ಲಿ ಉಪಯೋಗಿಸಿದ್ರು. ಆ ನೀರಿನ ಬಾಟ್ಲನ್ನು ಸಾಕ್ಷಿಯಾಗಿ ಪರಿಗಣಿಸಿದ ಶಿವರಾಮ್ರವರನ್ನು ನೋಡಿ ಸಹ ಸಿಬ್ಬಂದಿ ತಲೆ ಕೆರೆದುಕೊಳ್ತಿದ್ರೆ ಆ ಸೂಪರ್ ಕಾಪ್ ತಲೆಗೆ ಕೆಲಸ ಕೊಟ್ಟಿದ್ರು. ತಾಂತ್ರಿಕತೆಯಲ್ಲಿ ಅಷ್ಟಾಗಿ ಮುಂದುವರಿಯದ ಸಮಯದಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟನೇ. ನೆಟ್ವರ್ಕ್ ಮೂಲಕ ಪತ್ತೆ ಮಾಡೋಣ ಅಂದರೆ ಔಟ್ ಗೋಯಿಂಗ್ಗೆ, ಇನ್ಕಮಿಂಗ್ಗೆ 18 ರೂಪಾಯಿ ಕಟ್ಟೋ ಸ್ಥಿತಿಯಲ್ಲಿ ಯಾವನು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ. ಆದರೂ ಅಪರಾಧಿಯನ್ನು ಬಂಧಿಸಲೇಬೇಕಾಯಿತು. ಇನ್ನೊಂದು ವಿಷಯ ಅಂದರೆ ಆ ಸತ್ತ ಮಹಿಳೆ ಲೈವ್ ಬ್ಯಾಂಡ್ ಡ್ಯಾನ್ಸರ್ ಆಗಿದ್ಲು. ಇದ್ರ ಬಗ್ಗೆ ಹೇಳ್ತೀವಿ ಒಂದು ವಿರಾಮದ ನಂತರ. ಒಂದು ಅಜ್ಜಿ ಈ ಹೆಣ್ಣು ಮಗುವನ್ನು ಗುರುತಿಸ್ಬಿಟ್ಲು.